ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಪಲ್ಲವಿ. ಅದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಇದೆ ಅಂತ ಗುಣಕ್ಕಿಂತ ರೂಪಕ್ಕೆ ಮಹತ್ವ ಕೊಟ್ಟರೆಂದು ಕೊರಗದಿರು. ತಿರಸ್ಕರಿಸಿದವರೆಲ್ಲ ಮುಟ್ಟಿನಲ್ಲಿ ನೆನೆಯುತ್ತಾರೆ ಎಂಬ ಸತ್ಯವ ಮರೆಯದಿರು. ಬುಧವಾರದ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ನನ್ನ ರಂಗೋಲಿಯಿಂದನೇ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಇವತ್ತಿನ ತಿಂಡಿಗೆ ಮಾವಿನಕಾಯಿನ ಬಳಸ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಎಲ್ಲ ಮಾವಿನಕಾಯಿ ಚಿತ್ರಾನ್ನ ಕೆಲವೊಂದ್ಸಲಿ ಚೆನ್ನಾಗಿಲ್ಲ, ಹುಳಿ ಅಂತ ಎಲ್ಲ ಅನಿಸುತ್ತೆ. ಅವರು ಒಂದ್ಸಲಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ಮಾವಿನಕಾಯಿ ಚಿತ್ರಾನ್ನ ಲೊಟ್ಟೆ ಹೊಡ್ಕೊಂಡು ತಿಂತೀರ. ಮೊದಲದಾಗಿ ನಾನು ಮಾವಿನಕಾಯಿನ ಸಿಪ್ಪೆ ತೆಗೆದು ಬಳಸ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ನೀಟಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದರಿಂದ 2 ಈರುಳ್ಳಿನ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದಕ್ಕೆ ಕೂಡ ಕಟ್ ಮಾಡ್ಕೊಳ್ಬೋದು. ನಂತರ ಸ್ವಲ್ಪ ಕೊತ್ತಂಬರಿ ಹಾಗೆ ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು. ಈ ಚಿತ್ರಾನ್ನ ರೆಸಿಪಿಗಳಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ ಅಂತ ಹೇಳ್ಬೋದು. ಒಂದು ಬಾಣಲಿಗೆ ಸ್ವಲ್ಪ ಅಂದರೆ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಲೆನ ಅಂದರೆ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಬೇಗನೆ ಸಿಯೋ ಚಾನ್ಸಸ್ ಇರುತ್ತೆ. ಹಾಗೆ 2 ಸ್ಪೂನಷ್ಟು ಜೀರಿಗೆನ ಈ ರೀತಿಯಾಗಿ ಡ್ರೈ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಆರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಫೈನ್ ಪೌಡರ್ ರೀತಿಯಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಚಿತ್ರಾನ್ನ ರೆಸಿಪಿಗಳಿಗೆ 1 ಸ್ಪೂನ್ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ರುಚಿ ಕೂಡ. ಹಾಗೆ ಒಂದು ಬಾಣಲಿಗೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಗೆ ಕರಿಬೇವು ಮತ್ತು ಸಾಸಿವೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಾಗೆ ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಬಾಡಿಸಿದ್ರೆ ಅಂದರೆ ಈರುಳ್ಳಿ ಆಲ್ಮೋಸ್ಟ್ ಕೆಂಪಾಗೋ ರೀತಿಯಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ತುರಿದಿಟ್ಕೊಂಡಂಥ ಮಾವಿನಕಾಯಿ ತುರಿ ಹಾಗೆ 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನಂತರ ಮಾವಿನಕಾಯಿ ನಾವು ಸೇರಿಸಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1.5 ಸ್ಪೂನಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಮೆಂತ್ಯನ ಡ್ರೈ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿಕೊಂಡು ನಾವು ಯಾವುದೇ ರೀತಿಯಾಗಿ ಹುಣಸೆಹಣ್ಣು ಚಿತ್ರಾನ್ನ ಈ ರೀತಿಯಾಗಿ ಯಾವುದೇ ಚಿತ್ರಾನ್ನ ಮಾಡಿದ್ರು 1 ಸ್ಪೂನ್ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಚಿತ್ರಾನ್ನ. ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಬಾಣಲಿಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಕಡಲೆಬೇಳೆನ ಸೇರಿಸ್ಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಂಥ ಅನ್ನ ಆರಿದ ನಂತರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ತೆಗೆದಿಟ್ಕೊಂಡಂಥ ಗೊಜ್ಜನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಡಲೆ ಬೀಜನ ಮುಂಚೆನೇ ಹಾಕೊಳ್ಳೋದ್ರಿಂದ ಅದು ಮೆತ್ತಗೆ ಆಗಿಬಿಡುತ್ತೆ. ಆ ರೀಸನ್ಗೋಸ್ಕರ ಅದು ಸಪ್ರೇಟಾಗಿ ಫ್ರೈ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ನಿಮಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಬೋದು. ಕೆಲವೊಬ್ಬರಿಗೆ ಗೊಜ್ಜು ಕಡಿಮೆ ಇದ್ರೆ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಗೊಜ್ಜು ಜಾಸ್ತಿ ಇದ್ರೆ ಇಷ್ಟ ಆಗುತ್ತೆ. ಅಂಥವರು ನಿಮ್ಮ ಹದ ನೋಡಿಕೊಂಡು ಸೇರಿಸ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಈ ರೀತಿಯಾಗಿ ಬಾಡಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ತುಂಬಾ ರುಚಿಯಾಗಿರೋ ಅಂಥ ಹಾಗೆ ಲೊಟ್ಟೆ ಹೊಡ್ಕೊಂಡು ತಿನ್ನುವಂಥ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಸಿಂಪಲಾಗಿ ಆ್ಯಂಡ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನೋಡಲಿಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕಂತೂ ತುಂಬಾ ಮಜವಾಗಿತ್ತು ಅಂತಲೇ ಹೇಳ್ಬೋದು. 1 ಬೌಲ್ ತಿನ್ನೋರು ಖಂಡಿತವಾಗಿ 2 ಬೌಲ್ನ ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಅಪ್ಪುಗೆ ಟಿಫನ್ನ ಕೊಟ್ಟು ಆಫೀಸ್ಗೆ ಕಳಿಸಿ ನಂತರ ಉಪ್ಪಿನ ಜಾಡಿಯಲ್ಲಿ ಉಪ್ಪು ಖಾಲಿ ಆಗಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತೆಗೆದಿಟ್ಕೊತಾ ಇದ್ದೀನಿ. ಮೊದಲದಾಗಿ ನಾನು ಉಪ್ಪನ್ನು ಇಡುವಂಥ ಟ್ರೇ ಕೂಡ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡೋಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಜಾಡಿಗಳನ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಸಾಮಾನ್ಯವಾಗಿ ಒಂದೇ ಸಲ ಎಲ್ಲ ಸ್ಪೈಸಸ್ ಬಾಕ್ಸ್ನ ತೊಳೆಯೋದಿಲ್ಲ. ಅದು ವೀಕ್ಲಿ ಆಗಿರ್ಬೋದು, ಮಂತ್ಲಿ ಆಗಿರ್ಬೋದು, ಅದು ಖಾಲಿ ಆದಾಗ ಮಾತ್ರ ನಾನು ಆ ಜಾಡಿಗಳನ್ನ ತೆಗೆದು ತೊಳ್ಕೊಳ್ತೀನಿ.
ಉಪ್ಪಿನ ಜಾಡಿಯಲ್ಲಿ ಉಪ್ಪನ್ನು ಹಾಕೋದ್ರಿಂದ ಅದು ಸ್ವಲ್ಪ ನೀರಿನ ಅಂಶ ಇದ್ರೂ ನಮಗೆ ಉಪ್ಪು ಕರಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಉಪ್ಪಿನ ಜಾಡಿನ ತೊಳೆದಿಟ್ಬಿಟ್ಟು ಡ್ರೈ ಆಗಲಿಕ್ಕೆ ಬಿಟ್ಟು ನಾನು ಫ್ರೆಶ್ ಅಪ್ ಆಗಲಿಕ್ಕೆ ಹೋದೆ. ಸೊ ಅಲ್ಲಿಂದ ಬರೋ ಅಷ್ಟರಲ್ಲಿ ಸ್ವಲ್ಪ ನೀರೆಲ್ಲ ಬಸ್ಕೊಂಡಿತ್ತು, ಡ್ರೈ ಆಗಿತ್ತು ಅಂತಲೇ ಹೇಳ್ಬೋದು. ಆದರೂ ಕೂಡ ಒಂದು ಡ್ರೈ ಕ್ಲಾತನ್ನು ತೊಗೊಂಡು ನೀಟಾಗಿ ಎಲ್ಲನ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಪಾರ್ಟಿಕಲ್ ನೀರಿನ ಅಂಶ ಇತ್ತು ಅಂತಂದ್ರೂ ಕೂಡ ನೀಟಾಗಿ ಹೋಗುತ್ತೆ. ಹಾಗಾಗಿ ನಾವು ಯಾವುದೇ ಭಯ ಇಲ್ಲದೆ ಉಪ್ಪನ್ನು ಇದರಲ್ಲಿ ಹಾಕಿ ಎತ್ತಿಡ್ಬೋದು. ಆದಷ್ಟು ಕಲ್ಲುಪ್ಪು, ಪುಡಿ ಉಪ್ಪು ಅಥವಾ ಉಪ್ಪಿನಕಾಯಿನ ನಾವು ಈ ರೀತಿಯಾಗಿ ಪಿಂಗಾಣಿ ಐಟಮ್ಸ್ ಅಥವಾ ಗ್ಲಾಸ್ ಐಟಮ್ಸಲ್ಲಿ ಎತ್ತಿಡೋದು ತುಂಬಾ ಒಳ್ಳೆಯದು. ಅದು ಯಾಕಂದರೆ ಪಿಂಗಾಣಿ ಮತ್ತು ಗ್ಲಾಸ್ ನಮ್ಮ ಫುಡ್ಡನ್ನು ಅಬ್ಸರ್ವ್ ಮಾಡಲ್ಲ. ಹಾಗೆ ನಮಗೆ ಈ ಪ್ಲಾಸ್ಟಿಕ್ ಐಟಮ್ಸಲ್ಲಿ ಇಡೋದ್ರಿಂದ, ಅಂದರೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಡೋದ್ರಿಂದ ನಮ್ಮ ಉಪ್ಪಿನಂಶ ಏನಿರುತ್ತೆ ಅದು ಪ್ಲಾಸ್ಟಿಕ್ನ ಅಬ್ಸರ್ವ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಹಾಗೆ ಮನೆಯಲ್ಲಿ ಆದಷ್ಟು ಉಪ್ಪನ್ನು ಫಿಲ್ ಮಾಡೋದಕ್ಕೇ ಟ್ರೈ ಮಾಡಿ. ಯಾಕಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂಥದ್ದಂದ್ರೆ ಉಪ್ಪು ಮತ್ತು ಅರಿಶಿನ ಅಂತಲೇ ಹೇಳ್ಬೋದು. ಅದನ್ನು ಯಾವತ್ತೂ ನಾವು ಖಾಲಿ ಇಡಬಾರ್ದು ಅಂತ ಹಿರಿಯರು ಹೇಳ್ತಾಯಿದ್ರು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬಂದು ಮನೆ ಬಿಟ್ಟು ಹೋಗೋ ಸಾಧ್ಯತೆಗಳು ತುಂಬ ಇದೆ ಅಂತ ಕೂಡ ಹೇಳ್ತಾಯಿದ್ರು. ಆದಷ್ಟು ಉಪ್ಪನ್ನು ಯಾವಾಗಲೂ ಮನೆಯಲ್ಲಿ ತುಂಬಿ ಇಟ್ಟಿರಿ. ಹಾಗೆ ಮೊಳಕೆಗಳನ್ನ ನಾನು ಒನ್ ಡೇ ಕಂಪ್ಲೀಟಾಗಿ ನೆನೆಸ್ಬಿಟ್ಟು ಈ ರೀತಿಯಾಗಿ ಒಂದು ತಪ್ಪಲೆಯಲ್ಲಿ ಹಾಕಿಟ್ಟಿದ್ದೆ. ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಎಷ್ಟು ನೀಟಾಗಿ ಮೊಳಕೆ ಬಂದಿದೆ. ಯಾವುದೇ ರೀತಿಯಾಗಿ ಬಟ್ಟೆ ಅಥವಾ ಜಾಡಿಗಳನ್ನ ಯೂಸ್ ಮಾಡಿ ನಾನು ಮೊಳಕೆನ ಮಾಡಿಲ್ಲ. ಕಂಪ್ಲೀಟಾಗಿ ಅದು ನೆನೆಸಿರೋ ಅಂಥ ಕಾಳುಗಳನ್ನ ನಾನು ನೀರೆಲ್ಲ ನೀಟಾಗಿ ಬಸ್ಬಿಟ್ಟು ಈ ರೀತಿ ಬೌಲ್ಗೆ ಹಾಕಿಟ್ಟಿದ್ದೆ ಅಷ್ಟೇ. ತುಂಬಾ ಚೆನ್ನಾಗಿ ಮೊಳಕೆ ಬಂದಿತ್ತು. ಕಾಳು ನೀಟಾಗಿ ಮೊಳಕೆ ಬರಬೇಕು ಅಂದರೆ ಆದಷ್ಟು ಒಂದು ಓವರ್ ನೈಟ್ ನಾವು ಕಾಳನ್ನು ನೆನೆಸೋದ್ರಿಂದ ಒಂದು ದಿನದಲ್ಲೇ ನೀಟಾಗಿ ಮೊಳಕೆ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೊಳಕೆ ಬರುತ್ತೆ. ಇನ್ನು ಸ್ವಲ್ಪ ಉದ್ದ ಮೊಳಕೆ ಬೇಕು ಅಂದರೆ ಒಂದಿನ ಎತ್ತಿಟ್ಕೊಳ್ಬೋದು. ನಂತರ ನಾನಿಲ್ಲಿ ಮನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಖಾಲಿ ಆಗಿತ್ತು. ನಾನು ನಾನ್ ವೆಜ್ಗೆ ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಬಳಸ್ತೀನಿ ನೋಡಿ, ಅದರಲ್ಲಿ ಇದು ಒಂದು ಅಂತಲೇ ಹೇಳ್ಬೋದು. ಸೊ ಗರಂ ಮಸಾಲಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ರೀತಿಯಾಗಿ ಒಂದು 4 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಲೆನ ಸಿಮ್ಮಲ್ಲಿಟ್ಟು ನೀಟಾಗಿ ಜೀರಿಗೆ ಕೆಂಪಾಗೋ ರೀತಿಯಲ್ಲಿ ಹುರ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ 4 ಸ್ಪೂನಷ್ಟು ಲವಂಗ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಜೀರಿಗೆ ಇವೆಲ್ಲ ಏನಿದೆ ಒಂದೇ ಕ್ವಾಂಟಿಟಿಲಿ ನಾನು ತಗೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹದವಾಗಿ ಬರುತ್ತೆ ಗರಂ ಮಸಾಲ. ಇದನ್ನು ಕೂಡ ತುಂಬಾ ಸಿಮ್ಮಲ್ಲಿ ಇಟ್ಕೊಂಡು ಒಲೆನ ನಿಧಾನವಾಗಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೆಂಕಿ ಅಂದರೆ ಫ್ಲೇಮ್ನ ಜಾಸ್ತಿ ಇಟ್ಬಿಟ್ಟು ನಾವು ಹುರ್ಕೊಳ್ಳೋದ್ರಿಂದ ಬೇಗನೆ ಸೀದೋಗುತ್ತೆ. ಹಾಗೆ 4 ಸ್ಪೂನ್ ಮೆಣಸುಗಳನ್ನ ಕೂಡ ಈ ರೀತಿಯಾಗಿ ಡ್ರೈ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಮೆಣಸನ್ನು ಆದಷ್ಟು ನೋಡಿಬಿಟ್ಟೆ ತೊಗೊಳ್ಳಿ. ನಾನಿಲ್ಲಿ ಸೇಮ್ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ. ಕೆಲವೊಂದು ಮೆಣಸುಗಳು ತುಂಬಾ ಖಾರ ಇರುತ್ತೆ, ಅದು ಗರಂ ಮಸಾಲ ಗಂಟ್ಲಿಗೆ ಖಾರ ಹೊಡೆಯುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗೆ 4 ಸ್ಪೂನ್ ಸಾಸಿವೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಸಿಯೋ ಚಾನ್ಸಸ್ ತುಂಬಾ ಇದೆ. ಸಾಸಿವೆ ಬಿಳಿ ಅಂತ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಚಿಟಪಿಟ ಅಂತ ಸಿಡಿದಾಗ ಮಾತ್ರ ನೀವು ತೆಗೆದು ಬೇರೆ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಸಾಸಿವೆ ಅಂತೂ ಬೇಗನೆ ಸೇಯುತ್ತೆ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಂತರ ನಾನು ಇದಕ್ಕೆ ಚಕ್ಕೆ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ ನಿಮಗೆ ನೋಡಿ ಚಕ್ಕೆನ ಸೇರಿಸ್ಕೊಳ್ಳಿ, ಜಾಸ್ತಿ ಚಕ್ಕೆ ಕೂಡ ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ. ನಾನಿಲ್ಲಿ ಒಂದು 1/4 ಹಿಡಿಯಷ್ಟು ಚಕ್ಕೆ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಿಮ್ಮಲ್ಲೇ ಇಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಸ್ಪೈಸಸ್ನ ನೀವು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಡಿ. ಹಾಗೆ ಮಾಡೋದ್ರಿಂದ ಬೇಗನೆ ಸೇದ್ಬಿಡುತ್ತೆ. ಈ ರೀತಿಯಾಗಿ ಒಂದೊಂದು ಚಕ್ಕೆನ ಹೊಡೆದು ನೋಡಿದ್ರೆ ಅದು ಪುಡಿ ಆದಾಗ ಚಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಆಗ ನಾವು ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಬೇರೆನ ಹುರ್ಕೊಳ್ಬೋದು. ನಾನೀಗ ಇಲ್ಲಿ 1ರಿಂದ 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮೆಂತ್ಯ ಕಾಳನ್ನ ಕಡಿಮೆನೇ ತೊಗೊಳ್ಳಿ, ಅದು ಕಹಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ಇಲ್ಲಿ 4 ಸ್ಪೂನಷ್ಟು ಧನಿಯಾ ಕಾಳನ್ನ ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಅದು ಕೆಂಪಾಗಿ ಘಮ ಬರುತ್ತೆ ಧನಿಯಾ ಮನೆಯಲ್ಲಿ ಫ್ರೈ ಮಾಡಬೇಕಾದ್ರೆ. ಆ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ 4ರಿಂದ 5 ಜಾಪತ್ರೆ ಕೂಡ ಸೇರಿಸ್ಕೊಂಡು, ನಂತರ ಇದಕ್ಕೆ ಕಲ್ಲು ಹೂವು ಅಂತ ಏನು ಕರಿತೀವಿ ಅದನ್ನು ಕೂಡ ಸೇರಿಸ್ಕೊಂಡು, ನಂತರ ಇದಕ್ಕೆ ಒಂದು 4 ಸ್ಪೂನಷ್ಟು ಕಸೂರಿ ಮೇಥಿ ಕೂಡ ಸೇರಿಸ್ಕೊಂಡು
ನೀಟಾಗಿ ಡ್ರೈ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಇದು ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು 1-2 ನಿಮಿಷ ಬಾಡಿಸಿದ್ರೆ ಸಾಕಾಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಅಂದರೆ ಇದು ಹಸಿಯಾಗಿ ಹಾಕೋದ್ರಿಂದ ಪೌಡರ್ ಆಗೋಲ್ಲ ಅನ್ನೋ ರೀಸನ್ಗಷ್ಟೇ ಇದನ್ನು ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ನಾನು ಸೋಂಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಸೋಂಪು ಕೂಡ ಸೇರಿಸ್ಕೊಂಡು ಡ್ರೈ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಓಂಕಾಳು ಕೂಡ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಓಂಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಸೇರಿಸೋದ್ರಿಂದ ಮಸಾಲೆ ಏನಿರುತ್ತೆ ಅದು ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಈ ರೀತಿಯಾಗಿ ಏನಿರಲ್ಲ. ಇದು ಡೈಜೆಷನ್ ಪರ್ಪಸ್ಗೋಸ್ಕರ ನಾವಿಲ್ಲಿ ಈ ಅಜ್ವೈನ್ ಅಂತ ಏನು ಕರಿತೀವಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನಲ್ಲಿ ಸ್ಟಾರ್ ಅನಾನಸನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, 4-5 ಸ್ಟಾರ್ ಅನಾನಸ್. ನಂತರ ಕಪ್ಪು ಏಲಕ್ಕಿನ ಕೂಡ ಸೇರಿಸ್ಕೊಂಡು ಡ್ರೈ ಫ್ರೈನೇ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಏನು ಬೇಯೋದೇನಿದೆ, ಫ್ರೈ ಆಗೋದೇನಿದೆ ಸ್ವಲ್ಪ ಲೇಟಾಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ತಾಳ್ಮೆಯಿಂದ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು 5-6 ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಬೇಲೀವ್ನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು 1-2 ನಿಮಿಷ ಬಾಡಿಸಿದ್ರೆ ಸಾಕಾಗುತ್ತೆ. ನೀಟಾಗಿ ಬೇಲೀವ್ ಬೇಗನೆ ಫ್ರೈ ಆಗುತ್ತೆ ಅಂತ ಹೇಳ್ಬೋದು, ಎಲೆ ಆಗಿರೋದ್ರಿಂದ. ನಂತರ ನಾನಿಲ್ಲಿ ಕಪ್ಪು ಏಲಕ್ಕಿ ಹಾಗೆ ಸ್ಟಾರ್ ಅನಾನಸ್ ಮತ್ತು ನಾರ್ಮಲ್ ಏಲಕ್ಕಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದು ಸಪ್ರೇಟಾಗಿ ತೆಗೆದಿಟ್ಕೊಂಡು ಈ ರೀತಿಯಾಗಿ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಿಕ್ಸಿಲಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನಾದರೂ ಮಿಲ್ಲಲ್ಲಿ ಮಾಡಿಸ್ಕೊಳ್ಳೋದ್ರಿದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಸೊ ಪೌಡರ್ ಮಾಡಿ ಈ ರೀತಿಯಾಗಿ ಎಲ್ಲನ ಎತ್ತಿಟ್ಕೊಂಡು ಬೇಲೀವ್ನ ಸ್ವಲ್ಪ ಈ ರೀತಿಯಾಗಿ ಏನು ಪುಡಿಯಾಗಿ ಮಾಡಿಕೊಂಡು ನಂತರ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಏನು ಫ್ರೈ ಮಾಡಿಟ್ಟಿದ್ವಿ ಇದು ಕಂಪ್ಲೀಟಾಗಿ ಹಾರೋವರೆಗೂ ಬಿಡಬೇಕಾಗುತ್ತೆ. ನಾವು ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಪೌಡರ್ ಮಾಡಿಕೊಂಡ್ರೆ ಪೌಡರ್ ಆದಷ್ಟು ಉಂಡೆ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸ್ಪೈಸಸ್ ಎಲ್ಲ ಹಾರೋವರೆಗೂ ನಾವು ಬಿಡಬೇಕಾಗತ್ತೆ. ಈ ಹುರಿದಿದ ನಂತರ ಅಂತೂ ಸ್ಪೈಸಸ್ ಟ್ರಸ್ಟ್ ಮೀ ತುಂಬಾ ಘಮ ಬರ್ತಾ ಇರುತ್ತೆ, ಮನೆ ತುಂಬ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪನೇ ಈ ರೀತಿಯಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನೆಲ್ಲ ನಾವು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಫೈನ್ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ನೀವು ಪೌಡರ್ ಮಾಡ್ಕೊಳ್ಬೇಕಾದ್ರೆ ಆಗಾಗ ಸ್ಪೂನಲ್ಲಿ ಟರ್ನ್ ಮಾಡಿಬಿಟ್ಟು ಮಾಡ್ಕೊಳ್ಳೋದ್ರಿಂದ ಅದು ಉಂಡೆ ಆಗೋದಾಗಲಿ ಆ ಥರದ್ದಾಗಲಿ ಆಗೋದಿಲ್ಲ. ಹಾಗಾಗಿ ಆಗಾಗ 2-3 ನಿಮಿಷ ಆದ ನಂತರ ನಾವು ಈ ರೀತಿಯಾಗಿ ಸ್ಪೂನನ್ನು ಬಳಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೌಡರ್ನ ಮಾಡ್ಕೊಳ್ಬೇಕಾಗತ್ತೆ. ಗರಂ ಮಸಾಲ ಅಂತೂ ತುಂಬಾ ಚೆನ್ನಾಗಿ ಮನೆ ತುಂಬ ಘಮ ಹರಡಿತ್ತು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಉದ್ರಾಗಿ ಆಗಿದೆ. ಈ ರೀತಿಯಾಗಿಯೇ ಪೌಡರ್ ಇರಬೇಕಾಗತ್ತೆ. ಉಂಡೆ ಥರ ಆಯಿತು ಅಂದರೆ ಖಂಡಿತವಾಗ್ಲೂ ಅದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ನಾನ್ ವೆಜ್ ರೆಸಿಪೀಸ್ ತುಂಬಾ ಇಷ್ಟಪಡ್ತಾರೆ ಮನೆಯಲ್ಲಿ. ಸೊ ಮನೇಲಾಗಲಿ ಅಥವಾ ನಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ತುಂಬಾ ಇಷ್ಟಪಡ್ತಾರೆ ನಾನು ಮಾಡೋ ನಾನ್ ವೆಜ್ ರೆಸಿಪಿಗಳನ್ನ. ಅದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದು ಬಿರಿಯಾನಿಗಾಗಲಿ ಅಥವಾ ಪಲಾವ್ಗಾಗಲಿ ಒಂದು ಸಿಂಪಲಾಗಿ ಒಂದು ರೈಸ್ ಪಾತೆ ಮಾಡ್ತೀವಿ ಅಂತ ಅಂದ್ರೂ ಒಂದು ಸ್ಪೂನ್ನ ಅದಕ್ಕೆ ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಅದು ಪಲಾವ್ ಅಥವಾ ಏನಾದರೂ ರೈಸ್ ಐಟಮ್ಸ್ ನಾವು ಮಾಡ್ಬೇಕಾದ್ರೆ ಆ್ಯಡ್ ಮಾಡಿರ್ತೀವಲ್ಲ ಅದು ವಿಷಲ್ ಬರಬೇಕಾದ್ರೆ ತುಂಬಾ ಫ್ರೇಗ್ರೆನ್ಸ್ ಬರುತ್ತೆ. ಎಷ್ಟು ಘಮ ಬರುತ್ತೋ ಹಾಗೆ ಆ ರೆಸಿಪಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನಿಮಗೆ ತುಂಬಾ ರಿಸ್ಕಿ ಇಲ್ಲದೆ ಫುಡ್ ತುಂಬಾ ಟೇಸ್ಟಿಯಾಗಿ ಬರಬೇಕು ನೀವು ಮಾಡೋ ರೆಸಿಪೀಸ್ ಅನ್ನೋದಿದೆ, ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನೀವು ಟ್ರೈ ಮಾಡ್ಬೋದು. ಹಾಗೆ ಇವತ್ತು ರಕ್ಷಿತಾ ಬರ್ಡೇ ಕೂಡ ಇತ್ತು, ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಫನ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಊಟ ಕೂಡ ಹೊರಗಡೆ ಮುಗಿಸ್ಕೊಂಡು ಬಂದ್ವಿ. ಪಾರ್ಟಿ ಯಾರ್ದು ಹಿಂಗನ್ನು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಫನ್ನಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಊಟಕ್ಕೆ ಸ್ವಾತಿ ಹೋಟೆಲ್ಗೆ ಹೋಗಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಆಯಿತು. ಸೊ ಮಾಡು ನೀವು ಏನದು? ಮೊಜಿಟೋ. 2 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 ಮೊಜಿಟೋ. 2
ಇವರು ಮೊಮೆಂಟೋ ಅದು ಹೆಸರೇ ಗೊತ್ತಿಲ್ಲ ಅವ್ರಿಗೆ. ಟ್ರೈ ಮಾಡು ರಕ್ಷಿತಾ. ನೀವು ನಿಮ್ದೇನಿದು ಅಂತ ಕುಡಿದ್ರೆ ಸ್ವೀಟ್ ಆಗಿರುತ್ತಾ ಲೈಮ್ ತರ ಇರುತ್ತಾ? ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಲೈಮ್ ಸೋಡಾ ಕುಡಿಯೋಣ ಅಂತ ಹೊರಗಡೆ ಬಂದು ಇವರು ಬ್ಲೂ ಮಜಿಟೋ ಏನೋ ಚೆನ್ನಾಗಿದೆ ಅಂತ ಹೇಳಿ ಟೇಸ್ಟ್ ಮಾಡ್ತಾ ಇದ್ರು. ಅದರಲ್ಲಿ ನಮ್ಮ ಪುಟಾಣಿ ಲೈಮ್ ಜ್ಯೂಸ್ ಕೊಟ್ಟರೆ ಅಷ್ಟೇನು ಇಷ್ಟಪಡಲಿಲ್ಲ. ಮಜಿಟೋ ಕುಡಿದ್ಬಿಟ್ಟು ಅದು ಚೆನ್ನಾಗಿದೆ ಕೊಡು ಅಂತ ಕೇಳ್ತಾ ಇದ್ರು. ತುಂಬಾ ಫನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಕ್ಕ ನೀವೆಲ್ಲ ವೇಸ್ಟ್ ಅಲ್ಲೋಡಲ್ಲಿ ಹೆಂಗ್ ಮಾಡ್ತಾಳೆ ನೋಡ್ ಮೂತಿ ಅವಳು. ಆತ್ ನೋಡಲ್ಲಿ ಮತ್ತೆ ಕೊಡು ಅಂತ ಕೇಳ್ತಾರಲ್ಲ, ನೆಗಡಿ ಆಗುತ್ತೆ. ಸಾಕ್ರೆ ಬಸ್ ಹುಳ ಐತೆ ಅದನ್ನೇ ಕುಡಿತೀಯಪ್ಪು. ಇವತ್ತಿನ ಡೇ ಅಂತೂ ತುಂಬಾನೇ ಫನ್ ಆಗಿತ್ತು ಅಂತಾನೆ ಹೇಳ್ಬೋದು. ತುಂಬಾನೇ ಎಂಜಾಯ್ ಮಾಡಿಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ತುಂಬಾನೇ ಇಷ್ಟಪಟ್ಟು ಈ ವ್ಲಾಗನ್ನು ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಬೋದು. ಹಾಗೆ ಮುಂದೆ ಯಾವ ರೀತಿಯ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಕೂಡ ನೀವು ತಿಳಿಸ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಪಾಪು ಬೇಡ